ಭಾರತ ಮತ್ತು ಯುನೈಟೆಡ್ ಕಿಂಗ್ಡಮ್ ಸಮಗ್ರ ಆರ್ಥಿಕ ಮತ್ತು ವಾಣಿಜ್ಯ ಒಪ್ಪಂದಕ್ಕೆ ಇಂದು ಸಹಿ ಹಾಕಿವೆ. ಲಂಡನ್ನಲ್ಲಿಂದು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಯುನೈಟೆಡ್ ಕಿಂಗ್ಡಮ್ ಪ್ರಧಾನಿ ಕೀರ್ ಸ್ಟಾರ್ಮರ್ ಅವರ ಸಮ್ಮುಖದಲ್ಲಿ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಮತ್ತು ಅಲ್ಲಿನ ವಾಣಿಜ್ಯ ಸಚಿವ ಜೊನಾಥನ್ ರೆನಾಲ್ಡ್ಸ್ ಒಪ್ಪಂದಕ್ಕೆ ಸಹಿ ಹಾಕಿದರು. ಈ ವೇಳೆ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಉಪಸ್ಥಿತರಿದ್ದರು. ನಂತರ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾರತ ಮತ್ತು ಯುನೈಟೆಡ್ ಕಿಂಗ್ಡಮ್ನೊಂದಿಗಿನ ಸಂಬಂಧಗಳಲ್ಲಿ ಈ ದಿನ ಐತಿಹಾಸಿಕ ಎನಿಸಿದೆ. ಅನೇಕ ವರ್ಷಗಳ ಕಠಿಣ ಶ್ರಮದಿಂದ ಎರಡೂ ದೇಶಗಳು ಮಹತ್ವದ ಒಪ್ಪಂದಕ್ಕೆ ಸಹಿ ಹಾಕಿವೆ. ಈ ಒಪ್ಪಂದವು ಕೇವಲ ಆರ್ಥಿಕ ಒಪ್ಪಂದವಲ್ಲದೆ ಪರಸ್ಪರ ಸಮೃದ್ಧಿಗೆ ಯೋಜನೆಯಾಗಿದೆ. ಒಪ್ಪಂದದಿಂದ ಭಾರತೀಯ ಜವಳಿ, ಪಾದರಕ್ಷೆ, ವಜ್ರ, ಚಿನ್ನಾಭರಣ, ಸಾಗರ ಉತ್ಪನ್ನಗಳು ಮತ್ತು ತಾಂತ್ರಿಕ ಸರಕುಗಳಿಗೆ ಯುನೈಟೆಡ್ ಕಿಂಗ್ಡಮ್ನಲ್ಲಿ ಉತ್ತಮ ಮಾರುಕಟ್ಟೆ ದೊರೆಯಲಿದೆ. ಕೃಷಿ ಉತ್ಪನ್ನ ಮತ್ತು ಸಂಸ್ಕರಿಸಿದ ಆಹಾರ ಕೈಗಾರಿಕೆಗಳಿಗೆ ಅಮೆರಿಕ ಮಾರುಕಟ್ಟೆಯಲ್ಲಿ ಹೊಸ ಅವಕಾಶಗಳು ದೊರೆಯಲಿವೆ. ಒಪ್ಪಂದದಿಂದ ಯುವಜನರು, ರೈತರು, ಮೀನುಗಾರರು ಮತ್ತು ಎಂಎಸ್ಎಂಇ ಕ್ಷೇತ್ರಕ್ಕೆ ಹೆಚ್ಚು ಲಾಭವಾಗಲಿದೆ. ಮತ್ತೊಂದೆಡೆ ಯುನೈಟೆಡ್ ಕಿಂಗ್ಡಮ್ನಲ್ಲಿ ತಯಾರಾದ ವೈದ್ಯಕೀಯ ಪರಿಕರಗಳು ಭಾರತದಲ್ಲಿ ಕಡಿಮೆ ದರಕ್ಕೆ ಲಭ್ಯವಾಗಲಿವೆ ಎಂದರು. ಯುನೈಟೆಡ್ ಕಿಂಗ್ಡಮ್ನಲ್ಲಿ ನೆಲೆಸಿರುವ ಭಾರತೀಯರು ಎರಡೂ ದೇಶಗಳ ನಡುವಿನ ಸಂಬಂಧಗಳಿಗೆ ಸೇತುವೆಯಾಗಿದ್ದಾರೆ. ಇವರು ಭಾರತದಿಂದ ಸೃಜನಶೀಲತೆ, ಬದ್ಧತೆ ಮತ್ತು ಉತ್ತಮ ಗುಣಗಳನ್ನು ಹೊತ್ತು ತಂದಿದ್ದಾರೆ. ಈ ಸಮುದಾಯದ ಕೊಡುಗೆ ಯುನೈಟೆಡ್ ಕಿಂಗ್ಡಮ್ನ ಆರ್ಥಿಕತೆಗೆ ಮಾತ್ರ ಸೀಮಿತವಾಗದೆ ಈ ದೇಶದ ಸಂಸ್ಕೃತಿ, ಕ್ರೀಡೆ ಮತ್ತು ಸಾರ್ವಜನಿಕ ಸೇವೆಗಳಿಗೂ ವಿಸ್ತರಿಸಿದೆ ಎಂದರು. अगले दशक में हमारी कॉम्प्रिहेंसिव स्ट्रेटेजिक पार्टनरशिप को नई गति और ऊर्जा देने के लिए विजन 2035 जारी किया जा रहा है. यह टेक्नोलॉजी, डिफेंस, क्लाइमेट, एजुकेशन और पीपल टू पीपल कनेक्ट के क्षेत्रों में एक मजबूत, भरोसेमंद और महत्वाकांक्षी साझेदारी का रोड मैप बनेगा. ಕೀರ್ ಸ್ಟಾರ್ಮರ್ ಮಾತನಾಡಿ, ಎರಡೂ ದೇಶಗಳಿಗೆ ಈ ಒಪ್ಪಂದದಿಂದ ಹೆಚ್ಚಿನ ಲಾಭವಾಗಲಿದೆ. ವೇತನಗಳು ಹೆಚ್ಚಾಗುವುದಲ್ಲದೆ ಜೀವನ ಗುಣಮಟ್ಟ ಹೆಚ್ಚಲಿದೆ. ಒಪ್ಪಂದವು ಉದ್ಯೋಗಗಳ ಸೃಷ್ಟಿಗೆ, ಉತ್ತಮ ವಾಣಿಜ್ಯ ವಹಿವಾಟಿಗೆ ಹಾಗೂ ಸುಂಕಗಳು ತಗ್ಗಿಸಲು ನೆರವಾಗಲಿದೆ. ಸರಕುಗಳು ಅಗ್ಗವಾಗಲಿವೆ ಎಂದರು. We already do in technology and innovation, celebrating the one-year anniversary of the landmark Technology Security Initiative and making the most of the opportunities it represents for both of our countries. ಇದಕ್ಕೂ ಮುನ್ನ ಪ್ರಧಾನಿಯವರು ಕೀರ್ ಸ್ಟಾರ್ಮರ್ ಅವರನ್ನು ಭೇಟಿ ಮಾಡಿದರು. वीकेंड पर ब्रिटेन के प्रधानमंत्री जाते हैं और जो महत्वपूर्ण अतिथि हैं. ಪ್ರಧಾನಿಯವರು ಸಂಜೆ ಅಲ್ಲಿನ 3ನೇ ಕಿಂಗ್ ಚಾರ್ಲ್ಸ್ ಅವರನ್ನು ಭೇಟಿಯಾಗಲಿದ್ದಾರೆ. ತಮ್ಮ ವಿದೇಶ ಪ್ರವಾಸದ 2ನೇ ಚರಣದಲ್ಲಿ ಪ್ರಧಾನಿಯವರು ನಾಳೆ ಹಾಗೂ ನಾಡಿದ್ದು ಮಾಲ್ಡೀವ್ಸ್ಗೆ ಭೇಟಿ ನೀಡಲಿದ್ದಾರೆ. ಶನಿವಾರ ಮಾಲ್ಡೀವ್ಸ್ 60ನೇ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಅವರು ಮುಖ್ಯ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಅಲ್ಲಿನ ಅಧ್ಯಕ್ಷ ಮುಯಿಜು ಅವರೊಂದಿಗೆ ಮಾತುಕತೆ ನಡೆಸಲಿದ್ದು ಹಲವಾರು ಮೂಲಸೌಕರ್ಯ ಯೋಜನೆಗಳ ಉದ್ಘಾಟನೆ ನೆರವೇರಿಸಲಿದ್ದಾರೆ. ಭಾರತದ ನೆರೆಹೊರೆಯವರು ಮೊದಲು ನೀತಿಯಡಿ ಮಾಲ್ಡೀವ್ಸ್ ಅತ್ಯಂತ ಪ್ರಮುಖ ದೇಶವಾಗಿರುವುದನ್ನು ಈ ಸಂದರ್ಭದಲ್ಲಿ ಸ್ಮರಿಸಬೇಕಾಗಿದೆ.